ಇತ್ತೀಚೆಗಷ್ಟೇ ಪಾರ್ಕ್ ರೋಡ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟಾಕಂ ನಿರ್ದೇಶಕರಾಗಿರುವಂತಹ ಆರ್ಯ ತೇಜಸ್ ಅವರು ಈಗ ನಾನು ಕರುಣಾಕರ ಅನ್ನಂತಹ ವಿಭಿನ್ನ ಸಿನಿಮಾದ ಮೂಲಕ ಮತ್ತೊಮ್ಮೆ ಬೆಳ್ಳಿಪರದೆಯ ವೀಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಟೈಟಲ್ ನೋಡಿದ ತಕ್ಷಣನೇ ನಮ್ಗೆ ಅನ್ಸುತ್ತೆ ಕರುಣಾಕರ ಏನಿರ್ಬೋದು, ಅದರಲ್ಲೂ ನಾನು ಕರುಣಾಕರ ಅನ್ನುವಂಥದ್ದು ಯಾವ ರೀತಿಯಂತಹ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದಾರೆ, ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲದಾಗಿ ನಮಸ್ತೆ, ಹೇಗಿದ್ರೆ? ನಮಸ್ತೆ, ಚೆನ್ನಾಗಿದ್ದೀನಿ. ನಾನು ಕರುಣಾಕರ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಏನ್ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಟ್ರೈಲರ್ ನೋಡಿದ್ವಿ, ಟೀಸರ್ ನೋಡಿದ್ವಿ, ಅದ್ರ ಜೊತೆಗೆ ಸಾಂಗ್ಸ್ ಕೂಡ ನಾವು ನೋಡಿದ್ವಿ. ನಾವು ನೋಡಿದ ತಕ್ಷಣ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಮಕ್ಕಳಿಗೆ ಏನ್ ಬೇಕು ಅಥವಾ ಒಂದು ಫ್ಯಾಮಿಲಿ ನಡೆಯುವಂತ ಒಂದಷ್ಟು ಸನ್ನಿವೇಶಗಳನ್ನ ತಗೊಂಡಿದ್ರ. ಹೌದು, ನಾನು ಹೇಳೋದು ನೀವು ಹೇಳ್ಬಿಟ್ರಿ. ಸೊ ಮಕ್ಳಿಗೆ ಏನು ಬೇಕು ಏನು ಬೇಡ, ಅಪ್ಪ ಅದು ಕೊಡ್ಸು, ಅಪ್ಪ ಇದು ಕೊಡ್ಸು ಅಂತ ಅಷ್ಟು ಟಾರ್ಚರ್ ಕೊಡ್ತಾ ಇರ್ತಾರೆ. ಅಂದ್ರೆ ಒಂದು ಫ್ಯಾಮಿಲಿ ಕಂಟೆಂಟ್ ಇದು. ನಾಟ್ ಓನ್ಲಿ ಲೈಕ್ ಮಿಡಲ್ ಕ್ಲಾಸು ಅಂತ ಹೇಳಲಿಕ್ಕೆ ಬರಲ್ಲ, ಎಲ್ಲ ಕ್ಲಾಸ್ಗೂ ಕನೆಕ್ಟ್ ಆಗೋಂಥ ಒಂದು ಸಬ್ಜೆಕ್ಟ್. ಯಾಕಂದ್ರೆ ಲೋ ಕ್ಲಾಸ್ ಅಂತ ಮಿಡಲ್ ಇರ್ತಾರೆ, ಮಿಡಲಿಂದ ಐಗೂ ಹೋಗಿರ್ತಾರೆ. ಬಟ್ ಐ ಕ್ಲಾಸಲ್ಲಿ ಇದ್ರೂ ಕೂಡ ಅಲ್ಲೂ ಏನೋ ಒಂದು ಕೊರತೆ ಇರುತ್ತೆ. ಸೊ ಟೈಮ್ ಇರಲ್ಲ ಕೇಳಿದಾಗ ಕೊಡ್ಸೋಕ್ಕೆ. ಸೊ ಆ ಟೈಮಲ್ಲಿ ಆ ಮಕ್ಕಳು ಆಗೋ ಒಂದು ನಿರಾಸೆ ಇವೆಲ್ಲವೂ ಕೂಡ ಇದೆ. ಅದನ್ನ ಕ್ಯೂಟಾಗಿ ಮುದ್ದಾಗಿ ಅದು ನಂದೇ ಅನ್ನಿಸ್ಬೇಕು ನಮ್ಮ ಸಿನಿಮಾ ನೋಡ್ಬೇಕಾದ್ರೆ. ಆ ಥರ ಸನ್ನಿವೇಶ ಇಟ್ಕೊಂಡು ಮಾಡಿದ್ವಿ. ಸೊ ಒಂದು ಗಂಡ ಹೆಂಡತಿ ಬಾಂಧವ್ಯ ಹೇಗಿರಬೇಕು, ಮಗನ ಆಸೆನ ಹೇಗೆ ಅವ್ನು ಪೂರೈಸ್ತಾನೆ ಅನ್ನೋದು. ಸೊ ಈ ಥರ ಹಲವಾರು ವಿಷಯಗಳು ಈ ಸಿನಿಮಾದಲ್ಲಿ ಇದೆ. ಈಗ ಸಾಂಗ್ಸ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ. ಟ್ರೈಲರ್ ನೋಡಿ ಮಗ ಏನೋ ಒಂದು ಕೇಳ್ತಾರೆ, ಅದನ್ನ ತಂದೆ ಕೊಡಿಸ್ಬೇಕು ಅಂತಂದಾಗ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ರೀಕಾಲ್ ಆಗುತ್ತೆ. ನಾವು ಈ ತರ ಒಂದು ಕೇಳಿದ್ವಿ ಅನ್ನೋಂತಹ ಆ ಒಂದು ಮೆಮೊರೀಸ್ನ ರೀಕಾಲ್ ಮಾಡುವಂತಹ ಸನ್ನಿವೇಶಗಳೆಲ್ಲ ಬರ್ತಿದೆ. ಸೊ ಇಲ್ಲಿ ಟ್ರೈಲರ್ ಅಲ್ಲೇ ಇಷ್ಟೊಂದು ನೆನಪುಗಳನ್ನ ಮೆಲ್ಕಾಕೋದಿದೆ, ಇನ್ನು ಸಿನಿಮಾದಲ್ಲಿ ಎಷ್ಟಿರ್ಬೋದು ಆ ಥರದ ಒಂದು ಸನ್ನಿವೇಶಗಳನ್ನ ಈಗಿನ ಜನ್ರೇಷನ್ಗೆ ಮತ್ತೆ 90 ಕಿಡ್ಸ್ಗೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ಹಳೆಬರೆಲ್ಲಾನು ಇವಾಗ ತಂದೆ ತಾಯಿ ಆಗಿರ್ಬೋದು, ಅಜ್ಜ ತಾತ ಆಗಿರ್ಬೋದು, ಅವನ್ನೆಲ್ಲಾನು ಕೂಡ ಸಿನಿಮಾಗೆ ಬಂದು ನೋಡಬೇಕು ಅಂತಂದಾಗ ಆ ಥರದ ಒಂದಷ್ಟು ಸನ್ನಿವೇಶಗಳ ಬಗ್ಗೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ವರ್ಕ್ ಮಾಡಿದ್ರಿ ಈ ಥರದ ಒಂದು ಸನ್ನಿವೇಶಗಳಲ್ಲಿ ಇಡೋದಕ್ಕೆ? ನನಗೆ ಆ್ಯಸ್ ಎ ನಾನು ಒಬ್ಬ ರೈಟರ್ ಆಗಿ ವರ್ಕ್ ಮಾಡಬೇಕಾದ್ರೆ ನನಗೆ ಆಡಿಯನ್ಸ್ ಮೈಂಡ್ ಸೆಟ್ ಹೇಗಿರುತ್ತೆ. ಸೊ ಯಾಕಂದರೆ ನಾವು ಹಲವಾರು ಸಿನಿಮಾ ನೋಡಿರ್ತೀವಿ. ಸೊ ಆ ಫೀಲ್ ಗೊತ್ತಿರುತ್ತೆ ಹೇಗೆ ಏನು ಅಂತೇಳಿ. ಸೊ ನಾನು ಮಾಡೋಂಥ ಸಿನಿಮಾ ಅವ್ರಿಗೆ ಕನೆಕ್ಟ್ ಆಗಬೇಕು, ಆ ಸಿನಿಮಾ ನಂದು ಅನ್ನಿಸ್ಬೇಕು. ಸೊ ಆವಾಗ ಅದು ಎಲ್ಲೋ ಒಂದು ಕಡೆ ಅದು ನೈಜತೆಗೆ ಹತ್ರ ಆದಾಗ ಅದು ಆಬ್ವಿಯಸ್ಲಿ ಅವ್ರಿಗೆ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಶುರು ಮಾಡಿದೆ. ಈ ಥರ ಮಾಡಿದ್ರೆ ಹೇಗೆ, ಸೊ ಈ ಸೀನ್ ಕೊಟ್ಟರೆ ಹೇಗಿರುತ್ತೆ, ಹೇಗೆ ಕನೆಕ್ಟ್ ಆಗುತ್ತೆ ಅವರಿಗೆ. ಸೊ ಈ ರೀತಿನ ಒಂದಷ್ಟು ನಾನು ರೂಟ್ ಮ್ಯಾಪ್ ಎಲ್ಲ ಮಾಡಿಕೊಂಡು, ಸೊ ಆಮೇಲೆ ಟೀಮ್ ಕಡೆ ಎಲ್ಲ ಡಿಸ್ಕಷನ್ಸ್ ಎಲ್ಲ ಮಾಡಿ ಹಲವಾರು ಜನದ ಇನ್ಪುಟ್ಸ್ ಎಲ್ಲ ತೊಗೊಂಡು ಸೊ ವರ್ಕ್ ಮಾಡಿಕೊಂಡು ಕನೆಕ್ಟ್ ಆಗಂಗೆ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಇದು ನಿಮ್ಮ ಓನ್ ಕತೆನಾ ಹೆಂಗೆ ಅಂತ ಹೇಳ್ಬಿಟ್ಟು? ಒಂದು ಲೆಕ್ಕದಲ್ಲಿ ಇದೆ, ಜೊತೆಗೆ ಹಲವಾರು ಜನದು ಕಥೆ ಇದೆ. ಯಾಕಂದರೆ ಪ್ರತಿ ಮನೆಯಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಕೇಳಿದಾಗ ನನ್ನ ಮನೆದೇ ಕತೆ ಇದು, ನನ್ನ ಮನೇಲೂ ಹಿಂಗೆ ಆಗ್ತಾಯಿತ್ತು, ನನ್ನ ಮನೇಲೂ ಸೇಮ್ ಇದೆ ಟಾರ್ಚರು, ನನಗೆ ಇನ್ನೂ ಅವನಿಗೆ ಕೊಡ್ಸೋಕ್ಕೆ ಆಗಿಲ್ಲ. ಸೊ ಅದು ನಂದು ಅನ್ನೋದಕ್ಕಿಂತ ಇದೆಲ್ಲರದ್ದು ಕತೆ, ಯೂನಿವರ್ಸಲ್ ಕತೆ ಇದು. ನಿಮ್ಮ ಮಗನೂ ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಮಗ ಯಾಕೆ ಬಂದಿಲ್ಲ ಇವತ್ತು ಟ್ರೈಲರ್ ಲಾಂಚ್ಗೆ ಅಂತ? ಅವನಿಗೆ ಎಕ್ಸಾಮ್ ಇತ್ತು. ಸೊ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ಸಿನಿಮಾ ಶೂಟಿಂಗಲ್ಲಂತೂ. ಬಟ್ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಅಷ್ಟೇ ಚೆನ್ನಾಗಿ ಮುದ್ದಾಗಿ ಕಾಣ್ತಾನೆ, ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅವನು ನನ್ನ ಮಗ ಅನ್ನೋದಕ್ಕಿಂತನೂ ಲೈಕ್ ಅವನಿಗೆ ಸುಮಾರು ಜನ ಕೇಳಿದ್ರು, ಡೈರೆಕ್ಟ್ರಾಗಿ ಬೇರೆ ಮಕ್ಳಿಗೆ ಚಾನ್ಸ್ ಕೊಡ್ಬೋದಾಯಿತು, ನೀವು ಯಾಕೆ ನಿಮ್ಮ ಮಗನಿಗೆ ಕೊಟ್ರಿ ಅಂತ. ನಮ್ಮ ಪ್ರೀವಿಯಸ್ ಮೂವಿ ಪಾರ್ಕ್ ರೋಡ್ 100 ರೂಪಾಯಿ, ಅದು ಚಿಲ್ಡ್ರನ್ಸ್ ಮೂವಿನೇ, ಅದು ಬೇರೆ ಮಕ್ಕಳಿಗೆ ಕೊಟ್ಟೆ. ಬಟ್ ಈ ಕತೆಗೆ ನನ್ನ ಒಂದು ಒಡನಾಟ ಕನೆಕ್ಟಿವಿಟಿ ಇತ್ತು. ಅಂದರೆ ಅವನಲ್ಲೇ ಕೆಲವೊಂದು ನೋಡ್ತಾ ಇದ್ದೆ, ಆ ಚೇಷ್ಟೆಗಳು, ತರಲೆಗಳು. ಮತ್ತು ಸ್ಕೂಲ್ ನಡೆಸ್ತಾ ಇದ್ದೆ, ಆ ಸ್ಕೂಲಲ್ಲಿ ಮಾಡೋಂಥ ಒಂದಷ್ಟು ತರಲೆಗಳು. ಮತ್ತು ಮಾಲ್ಗಳಿಗೆಲ್ಲ ಬಂದಾಗ ಆ ಫಾದರು ಮತ್ತು ಮದರ್ ಜೊತೆ ತರಲೆಗಳು ಮಾಡ್ತಿರೋದು, ಅದು ಇದು ಕೊಡಿಸು ಅನ್ನೋದು, ಆ ಟಾರ್ಚರ್ ಕೊಡೋದು. ಸೊ ಈ ಥರದ್ದೆಲ್ಲವೂ ಕೂಡ ಎಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೇನೋ ಒಂದು ಕೇಳ್ದ ಅದು ಆ ಟೈಮಲ್ಲಿ. ಸೊ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು, ಲಾಕ್ಡೌನ್ ಬೇರೆ. ಆವಾಗ ಸಿಕ್ತು ಇದೊಂದು ಕಂಟೆಂಟು, ಈ ಥರ ಮಾಡಿದಾಗ ಚೆನ್ನಾಗಿರುತ್ತಲ್ಲ ಅಂತೇಳಿ. ಬಟ್ ಅವನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಸೊ ಎಮೋಷನಲ್ ಆ್ಯಕ್ಟಿಂಗ್ ಮಾತ್ರ ಸಾಕಾಗಿ ಮಾಡ್ತಾನೆ, ಒಂದೇ ಟೇಕಲ್ಲಿ ಮಾಡ್ತಾನೆ. ಸೊ ನಾವೇನಾದ್ರು 2-3 ಟೇಕ್ ತಗೊಂಡ್ರೆ ನಾನು ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅಂತ ಅಷ್ಟು ಟಾರ್ಚರ್ ಕೊಡೋನು. ಇಲ್ಲ ಬಿಟ್ಬಿಟ್ರೆ ಎಡಿಟಿಂಗ್ ಮಾಡಿಬಿಟ್ಟು ಡೈರೆಕ್ಷನ್ನೇ ಮಾಡೋದಷ್ಟು ರೆಡಿ ಇದ್ದ. ಸೊ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅವ್ನು ಟಾರ್ಚರ್ ಇಷ್ಟಿದೆ ಅಂತೇಳಿ. ಈಗ ರಾಧಾ ಭಗವತಿ ಅವರೊಟ್ಟಿಗೆ ನಾನು ಕರ್ಣಾಕರ ಸಿನಿಮಾದಲ್ಲಿ ಆನ್ ಸ್ಕ್ರೀನಲ್ಲಿ ರೊಮ್ಯಾನ್ಸ್ ಮಾಡ್ತಿದಾರಲ್ಲ, ನಿಮ್ಮ ಹೆಂಡತಿ ಏನು ಹೇಳಿಲ್ವಾ ಅಂತ? ಅಲ್ಲಿ ರೊಮ್ಯಾನ್ಸ್ ಅಂತ ನನಗೇನು ಅನ್ಸಿಲ್ಲ. ಫಸ್ಟ್ ಆಫ್ ಆಲ್ ಸ್ವಲ್ಪ ಅದ್ರ ವೀಕ್ ನಾನು. ಮಗು ಹೆಂಗಾಯ್ತು? ಅದು ಸಿನಿಮಾದಲ್ಲಿ ಕೆಲವೊಂದು 9 ತಿಂಗಳ ನಂತರ ಅಥವಾ 2 ವರ್ಷಗಳ ನಂತರ, 3 ವರ್ಷಗಳ ನಂತರ ಅಂತ ಒಂದು ಬರುತ್ತೆ. ಅಷ್ಟರಲ್ಲಿ
ಚೇಂಜಸ್ ಆಗುತ್ತೆ. ಈಗ ಶ್ರೀನಗರ ಕಿಟ್ಟಿ ಅವರಾಗಿರ್ಬೋದು, ಭಾವನಾ ಬೆಳಗೆರೆ ಅವರಾಗಿರ್ಬೋದು, ಆ, ಮಕ್ಕಳ ಸಿನಿಮಾ ಅದರೊಟ್ಟಿಗೆ ಒಂದು ಒಳ್ಳೆ ಕಂಟೆಂಟು, ಹಾಗೆಯೇ ರವಿ ಬೆಳಗೆರೆ ಅವ್ರನ್ನ ನೆನಪಿಸುವಂತಹ ಒಂದು ಕಥೆ ಆಧಾರಿತ ಸಿನಿಮಾ ಆಗಿದೆ. ಹಾಗಾಗಿ ಒಂದಷ್ಟು ಒಂದು ಎಷ್ಟು ಆಲ್ಮೋಸ್ಟ್ ಒಂದು 1000 ಗಟ್ಟಲೆ ಟಿಕೆಟ್ಸನ್ನು ತಗೊಂಡು ಮಕ್ಕಳಿಗೋಸ್ಕರ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಕಡೆಯಿಂದಾನೇ ಒಂದಷ್ಟು ಯಶಸ್ಸು ನಿಮ್ಗೆ ಸಿಕ್ಕಿದೆ. ಸೊ ಇನ್ನು ಓವರಾಲ್ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀನಿ? ಇಲ್ಲ, ಇದು ಕಂಟೆಂಟ್ ಇರೋಂಥ ಒಂದು ಶಕ್ತಿ ಸರ್ ಅದು. ಅದು ಯಾಕೆಂದರೆ ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಯಾರೂ ನೋಡಲ್ಲ ಇವತ್ತು. ಕಂಟೆಂಟ್ ಇದ್ದಾಗ ಕನ್ನಡ ಪ್ರೇಕ್ಷಕರು ಪ್ರತಿಯೊಬ್ಬರಿಗೂ ಕೈ ಹಿಡ್ದಿದ್ದಾರೆ. ಸೊ ಆ ಕಂಟೆಂಟ್ ಇಷ್ಟ ಆದಾಗ ಲವ್ ಮಕ್ಕಳು ಇವಾಗ ನೋಡ್ತಾ ಇದೆ ಪ್ರೆಸೆನ್ಸ್ ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆ ಸಿನಿಮಾದ ಆ ಕಂಟೆಂಟ್ ಇದೆ. ಯಾಕೆ ನಾನು ಕೂಡ ಆ ಸಿನಿಮಾ ನೋಡಿದೆ, ನನಗೂ ಇಷ್ಟ ಆಯಿತು. ಅಲ್ಲಿ ತಂದೆ ಮಗಳ ಒಂದು ಬಾಂಧವ್ಯ, ನಾನು ಕನ್ನಡ ಸಿನಿಮಾದಲ್ಲಿ ತಂದೆ ಮಗನ ಒಂದು ಬಾಂಧವ್ಯ, ಎಲ್ಲೊಂದು ಕಡೆ ಕನೆಕ್ಷನ್ಸ್ ಅಷ್ಟು ಚೆನ್ನಾಗಿದೆ. ಇದು ನಮ್ಮ ಟ್ರೈಲರು ಸಾಂಗ್ಸ್ ಎಲ್ಲ ನೋಡಿದಾಗ ಅವರೇ ಖುದ್ದಾಗಿ ನಮಗೆ ಕರೆದು, ಸೊ ಇಷ್ಟು ಸಾವಿರ ಟಿಕೆಟ್ ಕೊಡಿ, ಅದು ನಾನು ನೋಡ್ಕೋತೀನಿ ಅಂತಂದರು. ಎಲ್ಲೋ ಒಂದು ಕಡೆ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅನ್ನೋ ಒಂದು ಫೀಲ್ ಆಯಿತು. ಯಾಕಂದರೆ ಭಾವನಾ ಬೆಳಗೆರೆ ಮೇಡಮು ಮತ್ತು ಶ್ರೀನಗರ ಕಿಟ್ಟಿ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಡಾರ್ಲಿಂಗ್ ಕೃಷ್ಣನ್ನು ಕೂಡ ಈ ಸಿನಿಮಾಗೆ ಬಂದು ಮುಹೂರ್ತಕ್ಕೆ ಎಲ್ಲ ನನಗೆ ಬ್ಲೆಸ್ ಮಾಡಿ, ಇವತ್ತು ಒಡನಾಟ ಅಷ್ಟು ಚೆನ್ನಾಗಿದೆ. ಅವ್ರದ್ದು ಕೂಡ ನನಗೆ ಸಪೋರ್ಟು ತುಂಬ ಚೆನ್ನಾಗಿದೆ. ಸೊ ಸಿನಿಮಾ ಟಿಕೆಟ್ ಆಲ್ರೆಡಿ ಹಲವಾರು ಶಾಲೆನಲ್ಲಿ ಅವರೇ ಪರ್ಚೇಸ್ ಮಾಡಿ ತಗೋತಾ ಇದ್ದಾರೆ. ನಮಗೆ ಖುಷಿ ಆಗ್ತದೆ. ಎಲ್ಲೋ ಒಂದು ಮಟ್ಟಿಗೆ ನಾವು ಸ್ವಲ್ಪ ರೀಚ್ ಆಗಿದ್ದೀವಿ ಅನ್ನೋ ಒಂದು ಫೀಲು. ಇನ್ನೇನಿದ್ರು ಸಿನಿಮಾ ರಿಲೀಸ್ ಆದಾಗ ನಮ್ಮ ಪ್ರೇಕ್ಷಕರು ನಮ್ಮನ್ನೆಲ್ಲರೂ ಬೆಳೆಸಿದ್ದಾರೆ. ಇನ್ನೂ ಒಂದಷ್ಟು ಸಿನಿಮಾ ಮಾಡ್ಬೋದು. ನೆಕ್ಸ್ಟ್ ನಟರಾಗಿ ಕಂಟಿನ್ಯೂ ಆಗ್ತೀರಾ ಅಥವಾ ನಿರ್ದೇಶಕರಾಗಿ ಕಂಟಿನ್ಯೂ ಆಗ್ತೀರಾ? ಸ್ಕ್ರಿಪ್ಟು ಡಿಮ್ಯಾಂಡ್ ಮಾಡಿದ್ರೆ ಆ್ಯಕ್ಟ್ ಮಾಡ್ತೀನಿ, ಡಿಮ್ಯಾಂಡ್ ಮಾಡಿಲ್ಲ ಅಂತಂದರೆ ಡೈರೆಕ್ಷನ್ ಮಾಡ್ತೀನಿ. ಈಗ ನನಗೆ ಯಾವಾಗ ಚಾನ್ಸ್ ಕೊಡ್ತೀರಾ? ಪ್ರೊಡ್ಯೂಸರ್ದೊಂದಿದೆ, ಅದೊಂದು ರೋಲು ಇದೆ. ದುಡ್ಡು ಹಾಕಿ ಮಾಡಿದ್ರೆ ಮಾಡಿ. ಆನ್ ಸ್ಕ್ರೀನ್ ಪ್ರೊಡ್ಯೂಸರ್. ಓಕೆ. ಆನ್ ಸ್ಕ್ರೀನ್ ಅಲ್ಲ, ಬಿಹೈಂಡ್ ದ ಸ್ಕ್ರೀನ್, ಆನ್ ಸ್ಕ್ರೀನ್ ಎರಡನ್ನೂ ಕೂಡ ಮಾಡೋಣ. ನೆಕ್ಸ್ಟ್ ಯಾವ ನಟನಿಗೆ ಆಕ್ಷನ್ ಕಟ್ ಹೇಳ್ಬೇಕು ಅನ್ನುವಂತಹ ಆಸೆ ಇದೆ? ಯಾಕಂತಂದ್ರೆ ನಿರ್ದೇಶಕರಾಗಿ ಬಂದಾಗ ಒಂದಿಂಥ ಸ್ಟಾರ್ ನಟರಿಗೆ ಆಕ್ಷನ್ ಕಟ್ ಹೇಳ್ಬೇಕು ಅನ್ನುವಂಥದ್ದು ಇರ್ತದೆ, ಇಲ್ಲ ಅವರೊಟ್ಟಿಗೆ ನಟರಾಗಿ ಅಂತಂದಾಗ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋಂಥದ್ದು. ಸೊ ನಿಮ್ಮ ಆಸೆ ಯಾವ ರೀತಿ ಇದೆ? ನನಗೆ ಒನ್ ಆ್ಯಂಡ್ ಓನ್ಲಿ ಅಪ್ಪು ಸರ್. ಸೊ ಅವರು ಸಿನಿಮಾ ನೋಡಿಕೊಂಡು ಇವತ್ತು ಬಂದಿದ್ದೀನಿ ಅಂತಂದರೆ ಅಪ್ಪು ಫಿಲಿಮ್. ಸೊ ಆ ಸಿನಿಮಾನೇ ನನಗೆ ಸ್ಫೂರ್ತಿ, ಆ ಸಿನಿಮಾನೇ ನನಗೆ ಶಕ್ತಿ, ಆ ಸಿನಿಮಾನೇ ನನಗೆ ಏನೋ ಒಂದು ಧೈರ್ಯ. ಸೊ ನಾನು ಇವತ್ತು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆಗೋದಕ್ಕೆ ಅಪ್ಪು ಸರ್ನ ಕಾರಣ. ಯಾಕಂದರೆ ಆ ಸಿನಿಮಾ ನೋಡಿಕೊಂಡು ಬಂದಿದ್ದು. ಸೊ ನನಗೆ ಕಾಕತಾಳಿ ಅಂತಂದರೆ ಲೈಕ್ ಅಸೆಮಣಿ ಅಂತೇಳಿ ಒಂದು ಸೀರಿಯಲ್ ಮಾಡ್ತಾಯಿದ್ರು, ಅಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಅವ್ರದ್ದೇ ಬ್ಯಾನರು. ಅವರು ಬಂದಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣವೇ ನನ್ನ ಕ್ಯಾಮ್ರಾ ಎಲ್ಲ ನನ್ನ ಕ್ಯಾಮ್ರಾಮನಿಗೆ ಹೇಳಿ ಬಿಟ್ಬಿಟ್ಟು ಹೋಗಿ ಫಸ್ಟು ಒಂದು ಫೋಟೋ ತೊಗೊಂಡೆ. ಇವತ್ತಿಗೂ ಕೂಡ ಆ ಫೋಟೋ ಇದೆ. ನನ್ನ ಮನೆಯಲ್ಲೂ ಅಪ್ಪು ಸರ್ದು ಒಂದು ಫೋಟೋ ಇದೆ. ದಿನಾ ಪೂಜೆ ಮಾಡ್ತೀನಿ. ಸೊ ಅವ್ರಿಗೆ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂತ ಭಾಳ ಆಸೆ ಆಯಿತು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಇದು ಲಾಕ್ಡೌನ್ ಟೈಮಲ್ಲೇ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದು. ಆ ಟೈಮಲ್ಲಿ ಲೈಕ್ ನಾನು ಒಂದು ಸಾಂಗ್ ಹಾಡಿಸ್ಬೇಕು. ಈಗ ಏನು ಅಪ್ಪಪ್ಪ ನನಗೇನು ಕೊಡಿಸಲು ಸಾಂಗ್ ಇತ್ತು, ಅದು ಅವ್ರ ಕೈಲಿ ಹಾಡಿಸ್ಬೇಕು ಅನ್ನೋದು ಭಾಳ ಆಸೆ ಆಯಿತು. ಅದೊಂದು ತುಂಬ ಕೊರತೆ, ಮಿಸ್ಸಿಂಗ್ ಆಗ್ತಾ ಇದೆ ನನಗೆ. ಸೊ ಲೈಕ್ ನನಗೆ ಆಮೇಲೆ ಇಂಥ ಆ್ಯಕ್ಟ್ರು ಅನ್ನೋದಕ್ಕಿಂತ ಸಬ್ಜೆಕ್ಟಿಗೆ ಬಂದಾಗ ಇಂಥ ಆ್ಯಕ್ಟ್ರ್ ಕೈಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ನನಗೀಗ ಅಪ್ಪು ಸರ್ ಬಿಟ್ರೆ ಇನ್ಯಾರು ಸದ್ಯಕ್ಕಿಲ್ಲ. ಸೊ ನೋಡೋಣ. ಫೈನಲಿ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದ್ ಕಡೆ ತಳಮಳ, ಇನ್ನೊಂದ್ ಕಡೆ ಗೊಂದಲ, ಇನ್ನೊಂದ್ ಕಡೆ ಭಯ. ಏನಾಗ್ತಿದೆ? ನಿಜವಾಗ್ಲೂ ಆಪ್ರೇಷನ್ ಥಿಯೇಟ್ರಲ್ಲಿ ಆಪ್ರೇಷನ್ ಆಗ್ಬೇಕಾದ್ರೆ ಎಷ್ಟು ಭಯ ಇರುತ್ತೆ, ಏನಾಗುತ್ತೆ ಅನ್ನೋ ಒಂದು ಫೀಲು ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೂ, ಒಬ್ಬ ಆಸ್ ಎ ಡೈರೆಕ್ಟರ್ ಆಗಿ, ಹೀರೋ ಆಗಿ. ಯಾಕಂದರೆ ಜವಾಬ್ದಾರಿ ಕೆಲಸ ಇದು ಯಾಕೆಂತಂದರೆ ಒಂದು 2-2.5 ಗಂಟೆಗೆ ನಮ್ಮ ಕೆರಿಯರ್ ಏನು ಅನ್ನೋದು ನಿರ್ಣಯ ಆಗ್ತದೆ. ಯಾಕೆಂತಂದರೆ ವರ್ಷ ಪೂರ ನಾವು ಓದಿರ್ತೀವಿ, ಬರ್ತಿರ್ತೀವಿ. ಎಕ್ಸಾಮ್ ಅನ್ನೋ ಒಂದು 2 ಅವರಲ್ಲಿ, ಸಿನಿಮಾನ ಒಂದು 2 ಅವರಲ್ಲಿ ನಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಸೊ ತುಂಬ ಡಿಫಿಕಲ್ಟಿ ಜಾಬು. ಬಟ್ ಇಷ್ಟಪಟ್ಟು ಮಾಡಿದಾಗ ಯಾವುದು ಕೂಡ ಡಿಫಿಕಲ್ಟಿ ಆಗಲ್ಲ. ಬಟ್ ಕೆಲಸ ತಿಳ್ಕೊಂಡು ಮಾಡಬೇಕು ಅನ್ನೋದು ನನ್ನ ಒಂದು ಫೀಲು. ಸೊ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಬಟ್ ಎಲ್ಲೋ ಒಂದು ಕಡೆ ಐ ಹೋಪ್ ಟಿಕೆಟ್ಸ್ ಆಲ್ರೆಡಿ ಇವಾಗ ಸ್ಕೂಲ್ ಕಡೆ ಬೈ ಮಾಡ್ತಿರೋದ್ರಿಂದ, ಮತ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಟಿಕೆಟ್ ಖುದ್ದಾಗ ಅವರೇ ನನಗೆ 150 ಟಿಕೆಟ್ಸು, 250 ಟಿಕೆಟ್ಸು ಬೈ ಮಾಡ್ತಾ ಇದ್ದಾರೆ ಆಲ್ರೆಡಿ ನನಗೆ. ಎಲ್ಲ ಒಂದು ಕಡೆ ಇದು ನಂದು ಅನ್ನೋದಕ್ಕಿಂತ ಆ ಕಂಟೆಂಟ್ಗಿರೋ ಶಕ್ತಿ ಅದು. ಆ ಕಂಟೆಂಟ್ನ ಟಿಕೆಟ್ ಕೊಡಿಸ್ತಾ ಇದೆ. ಸೊ ಐ ಹೋಪ್ ಕಂಟೆಂಟ್ ಸಿನಿಮಾ ಗೆಲ್ಸುತ್ತೆ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀರಾ?
ಪ್ರತಿಯೊಬ್ರು ಕೇಳೋದು ಒಂದೇನೆ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ನೋಡಿ. ಸೊ ಒಳ್ಳೆ ಕಂಟೆಂಟ್ ಸಿನಿಮಾ ಬಂದರೆ ಯಾವುದೂ ಬಿಡಬೇಡಿ. ಯಾಕೆಂತಂದರೆ ಮನೋರಂಜನೆ ಅನ್ನೋದು ಒಂದು ಸಿಗೋದೇ ಒಂದು ಥಿಯೇಟ್ರಲ್ಲಿ, ಲೈಕ್ ಹೊರಗಡೆ ಅಂತ ಒಂದು ಬಿಟ್ಟರೆ. ಯಾಕೆಂದರೆ ಎಲ್ರೂ ಒಗ್ಗಟ್ಟಾಗಿ ಕೂರಿಸಿ ಒಂದು ಕತ್ತಲೆ ಕೋಣೆಯಲ್ಲಿ ಹಲವಾರು ಭಾವನೆಗಳು, ಹಲವಾರು ಫೀಲಿಂಗ್ಸು, ಹಲವಾರು ನಗುಗಳನ್ನ ಕೊಡೋ ಅಂಥದ್ದು ಅದು ಒಂದು ಸ್ಕ್ರೀನು. ಸೊ ಆ ಸ್ಕ್ರೀನಲ್ಲಿ ನಾವು ಕೂಡ ಇದ್ದೀವಿ. ಇದು ಕರುಣಾಕರ, ಇದು ನಮ್ಮ ಕತೆ ಅಲ್ಲ, ನಿಮ್ಮ ಕತೆ. ನಿಮ್ಮ ಮನೇಲಿ ಒಬ್ರು ಕರುಣಾಕರ, ಮಮತಾ, ಅಪ್ಪು ಪ್ರತಿಯೊಬ್ಬರು ಇರ್ತಾರೆ. ಸೊ ಇದು ನಿಮಗೆ ಕನೆಕ್ಟ್ ಆಗೋಂಥ ಒಂದು ಸಿನಿಮಾ. ಏನು ನಾವು ಪ್ರೀವಿಯಸ್ಸು ಲೈಕ್ ಮೈ ಆಟೋಗ್ರಾಫ್ ಸಿನಿಮಾ ನೋಡಿರ್ಬೋದು, ಚಾರ್ಲಿ ಸಿನಿಮಾ ನೋಡಿರ್ಬೋದು, ಇಲ್ಲ ಒಂದು ಕಡೆ ಒನ್ಸ್ ರಿಮೆಂಬರ್ ಆಗುತ್ತೆ ಈ ಸಿನಿಮಾ ನೋಡೋದಕ್ಕೆ. ಸೊ ಹಾಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ನಮ್ಮ ಕರುಣಾಕರ ಸಿನಿಮಾನ ನೋಡಿ ನಮ್ಮನ್ನೆಲ್ಲರೂ ಬೆಳೆಸಿ ಅಂತ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಹಾಗೆ ಬಾಸ್ ಟಿ ವಿ ಕೂಡ ನೋಡ್ತಾ ಇದ್ದೀನಿ. ಹಲವಾರು ಶೋಗಳನ್ನ ಮತ್ತು ಇಂಟರ್ವ್ಯೂಸ್ಗಳನ್ನ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಂಜೂರು ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸೊ ಆಲ್ ದಿ ಬೆಸ್ಟ್ ಬಾಸ್ ಟಿ ವಿ. ನೋಡಿದ್ರಲ್ಲ, ಏಪ್ರಿಲ್ 3ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರೆಡಿಗೆ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಾನು ಕರುಣಾಕರ ಸಿನಿಮಾವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ನಿರ್ದೇಶಕ ಕಮ್ ನಟರಾಗಿರುವಂತಹ ಆರ್ಯನ್ ತೇಜಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.